ಸ್ನೇಹಿತರೆ, ಈ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಆಲೋಚನೆ ಮನೆಗಳಲ್ಲೂ ಸಹ ಕೆಲಸ ಮಾಡುತ್ತಾ ಅನ್ನೋದು ತುಂಬ ಜನರ ವಾದ. 100% ಮಾಡುತ್ತೆ, ಅದರಲ್ಲಿ ಯಾವ ಡೌಟು ಕೂಡ ಬೇಡ. ಹೇಗೆ ಅಂದರೆ ತುಂಬ ಸರಳವಾಗಿ ನೋಡೋದಾದರೆ ಒಂದು ಪುಟ್ಟ ಉದಾಹರಣೆಯನ್ನು ನೋಡೋಣ. ಕುಟುಂಬ ಸಮೇತರಾಗಿ ನೀವು ಹತ್ತಿರದ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಸ್ನಾನ ಪೂಜೆ ಎಲ್ಲವನ್ನೂ ಮುಗಿಸಿಕೊಂಡು ನಂತರ ಆಚೆ ಬನ್ನಿ. 10 ನಿಮಿಷ ಯಾವುದಾದರೂ ಒಂದು ಮರದ ಕೆಳಗೆ ಕೂರಿ. ಸಾಕಷ್ಟು ದೇವಸ್ಥಾನಗಳಲ್ಲಿ ಈ ಅರಳಿ ಮರ, ಬೇವಿನ ಮರ ಅಥವಾ ಆಲದ ಮರ ಈ ಥರದ ವೃಕ್ಷಗಳು ಖಂಡಿತ ಇದ್ದೇ ಇರುತ್ತೆ. ಅಲ್ಲಿ ನೀವು ಆ ಮರದ ಕೆಳಗೆ ಕೂತು ನೋಡಿ. ಒಂದಷ್ಟು ನಿಮಿಷದ ನಂತರ ನಿಮ್ಮ ಮನಸ್ಸು ಹಗುರವಾದಂತಹ ಭಾಸ ಉಂಟಾಗುತ್ತೆ. ಈ ರೀತಿ ಭಾವನೆ ಯಾಕೆ ಆಗುತ್ತೆ, ಅಂಥದ್ದೇನಿದೆ ಅದರಲ್ಲಿ ಅನ್ನೋದಾದರೆ ನಿಜಕ್ಕೂ ಅಲ್ಲಿ ಏನೂ ಇಲ್ಲ. ಹೇಳಬೇಕಂದ್ರೆ ಗೊಂದಲವಾಗಿತ್ತು ನಮ್ಮ ಮನಸ್ಸು. ಈ ಗೊಂದಲದ ಸ್ಥಿತಿಯನ್ನು ಆ ದೇವಾಲಯದ ವಾತಾವರಣ ನಮ್ಮಲ್ಲಿ ಇರ್ತಕ್ಕಂಥ ಆ ಗೊಂದಲದ ಮನಸ್ಥಿತಿಯನ್ನು ದೂರ ಮಾಡುತ್ತೆ. ಅದು ಕೂಡ ನಮಗೆ ಅರಿವೇ ಇಲ್ಲದ ರೀತಿಯಲ್ಲಿ. ನಾವು ಎಲ್ಲ ರೀತಿಯ ಭಾರಗಳಿಂದಲೂ ಮುಕ್ತರಾಗಿದ್ದೇವೆ, ಹಗುರವಾಗಿದ್ದೇವೆ ಅನಿಸುತ್ತೆ. ಇದೇ ಅದರ ಮಹತ್ವ. ಇಂತಹ ಮನಸ್ಥಿತಿ ನಮ್ಮ ಮನೆಗಳಲ್ಲಿ ಯಾಕೆ ಇರೋದಿಲ್ಲ? ಇದಕ್ಕೆ ಕಾರಣವನ್ನು ನಾವು ಹುಡುಕೋದಾದರೆ, ನಾವು ಬದುಕಿರುವಾಗ ನಮ್ಮ ಸುತ್ತಮುತ್ತಲಿನ ಸಮಾಜ, ವಾತಾವರಣ, ನೆರೆಹೊರೆ ಇದೆಲ್ಲವೂ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಸ್ನೇಹಿತರೆ, ನಮ್ಮ ಮನಸ್ಸು ಕೇವಲ ಒಳಿತಿನ ಬಗ್ಗೆ ಚಿಂತಿಸಿದರೆ, ಉತ್ತಮ ಕೆಲಸ ಕಾರ್ಯದ ಬಗ್ಗೆ ಯೋಚಿಸಿದರೆ, ನಮ್ಮ ನೆರೆಹೊರೆಯಿಂದ ಅಥವಾ ಕುಟುಂಬದವರಿಂದ, ಸಂಬಂಧಗಳಿಂದ ಯಾವ ತೊಂದರೆಯೂ ಇಲ್ಲವಾದರೆ ಆಗ ನಮ್ಮ ಮನಸ್ಸು ಗೊಂದಲಗಳಿಂದ ಮುಕ್ತವಾಗುತ್ತೆ. ಹಾಗೆ ಇಡೀ ಕುಟುಂಬ ನೆಮ್ಮದಿಯಿಂದ ಸಕಾರಾತ್ಮಕವಾಗಿಯೂ ತುಂಬಿರುತ್ತೆ. ನನಗೆ ಗೊತ್ತು, ಸಾಕಷ್ಟು ಜನ ಹೇಳ್ತಾರೆ, ನಾವು ಏಕಾಂತವಾದ ಸ್ಥಳದಲ್ಲಿ ವಾಸಿಸ್ತಾ ಇದ್ದೇವೆ, ಆದರೂ ಸಹ ನಮಗೆ ನೆಮ್ಮದಿ ಅನ್ನೋದು ಇಲ್ಲವಲ್ಲ. ಅದು ಯಾಕೆ? ಕಾರಣ, ನಿಮ್ಮ ಮನಸ್ಸು ಹೊರಗಿನ ಕಸವನ್ನು ಸಂಗ್ರಹಣೆ ಮಾಡಿಕೊಂಡಿದೆ. ನೀವು ಸರಿಯಾಗಿಯೇ ಇದ್ದೀರಿ, ಆದರೆ ನಿಮ್ಮ ಮನಸ್ಥಿತಿ ಹಾಗೇ ಇದೆ. ನಿಮ್ಮ ಮನಸ್ಸು ಹೊರಗೆ ಎಲ್ಲೋ ಒಂದು ಕಡೆ ಏನೋ ಒಂದನ್ನು ತುಂಬಿಕೊಂಡು ಬಂದಿದೆ. ಆ ತುಂಬಿಕೊಂಡು ಬಂದಂತಹ ಕಸವನ್ನು ಸ್ಮರಿಸಿ ನೀವು ಗೊಂದಲದಲ್ಲಿ ಮತ್ತೆ ಮತ್ತೆ ಸಿಲುಕಿಕೊಳ್ಳೋ ಹಾಗೆ ಮಾಡುತ್ತೆ. ಆದ್ದರಿಂದ ಮೊದಲು ಇದನ್ನು ಬಿಡಿ. ಬೇಡವಾದದ್ದನ್ನು ನೀವು ತುಂಬಿಕೊಂಡಿದ್ದೀರಿ. ಈ ತುಂಬಿಕೊಂಡಿರುವಂತಹ ಕಸವನ್ನು ಆಚೆ ಹಾಕಿ. ನಿಮ್ಮ ಮನಸ್ಸಿನಲ್ಲಿ ಆದಷ್ಟು ಒಳ್ಳೆಯ ಆಲೋಚನೆ, ಕನಸು, ಭಾವನೆ ಇಂಥದ್ದನ್ನು ಕಂಡುಕೊಳ್ಳಿ. ಮನೆಯ ಸುತ್ತ ಜಾಗ ಇದ್ದರೆ ಸುಂದರವಾದ ಒಂದಷ್ಟು ಹೂದೋಟವನ್ನು, ಸಸ್ಯಗಳನ್ನು ಬೆಳೆಸಿ. ಮನೆಯ ಒಳಗೆ ಪ್ರತಿ ಮೂಲೆಗಳಲ್ಲಿ ಒಂದು ಪುಟ್ಟ ಲೋಟದಲ್ಲಿ ಉಪ್ಪನ್ನು ಇಡಿ. ಆದಷ್ಟು ಸ್ನಾನಕ್ಕೆ ಉಪ್ಪು ನೀರನ್ನು ಬಳಸಿ. ಪ್ರತಿದಿನ ನಿಮ್ಮ ಕೈ ಕಾಲುಗಳನ್ನು ತೊಳೆಯುವಾಗ ನಿತ್ಯವೂ ಉಪ್ಪು ನೀರನ್ನೇ ಬಳಸಿ. ಇದೆಲ್ಲವೂ ಮುಗಿದ ನಂತರ ನೀವು ಶ್ರೀಗಂಧದ ಲೇಪನವನ್ನು ನಿಮ್ಮ ಹಣೆಗೆ ಧರಿಸಿ. ಇಲ್ಲವಾದರೆ ಸ್ವಲ್ಪ ಕುಂಕುಮವನ್ನು ಧರಿಸಿ. ನಿಮ್ಮ ಇಡೀ ಕುಟುಂಬ ಇದನ್ನು ಫಾಲೋ ಮಾಡಿದರೆ ಒಳ್ಳೆಯದು. ಇಲ್ಲವಾದರೆ ಕನಿಷ್ಠ ನೀವಾದರೂ ಮಾಡಿ. ನಿತ್ಯವೂ ಒಳ್ಳೆಯ ಭಾವನೆ ಉಂಟಾಗುತ್ತೆ. ಪರರ ಬಗ್ಗೆ ನಿಮಗೆ ಚಿಂತೆ ಬೇಡ. ಮೊದಲು ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ನೀವು ಕಾಳಜಿ, ಗೌರವವನ್ನು ಇಡಿ. ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಆದಷ್ಟು ಧೂಪ ಅಥವಾ ಸಾಂಬ್ರಾಣಿಗಳನ್ನು ಹಾಕಿ. ಇದನ್ನು ಬಳಸೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಬರುತ್ತೆ. ಸದ್ಯಕ್ಕೆ ಇಷ್ಟು ಸಾಕು.